ಮಾರ್ನಿಂಗ್ ಮಕ್ಕಳೇ. ಇವತ್ತಿನ ಅವಧಿಯಲ್ಲಿ ವರ್ಗ 1 ವಿಷಯ ಗಣಿತ ಭಾಗ 19 ಮಕ್ಕಳೇ. ನಾವು ಹೋದ ಅವಧಿಯಲ್ಲಿ ಏನು ಅಭ್ಯಾಸ ಮಾಡಿದ್ರಪ್ಪ? ಗಣಿತ ವಿಷಯದಲ್ಲಿ ಏನು ಅಭ್ಯಾಸ ಮಾಡಿದ್ದು? ಮೊತ್ತ ಸಂಕಲನ 20ಕ್ಕೆ ಮೀರದಂತೆ, ಆಮೇಲೆ 10 ಬಿಡಿಗಳ ಸಂಕಲನ. ಹೌದಾ? ಈಗಾಗಲೇ ನೀವು 10 ಬಿಡಿಗಳನ್ನ ಯಾವ ರೀತಿ ಬರಿಬೇಕು ಅನ್ನೋದನ್ನ ತಿಳ್ಕೊಂಡಿದ್ವಿ. ಇವತ್ತು ನಾವೇನು ಮಾಡೋಣಪ್ಪ ಅಂತಂದ್ರೆ 10 ಮತ್ತು ಬಿಡಿಗಳ ವ್ಯವಕಲನ ಕಳೆ. ವ್ಯವಕಲನ ಪೈಲೆ ಕಳೆ ಏನು ಮಾಡೋದು? ಇವತ್ತು 10 ಬಿಡಿಗಳ ವ್ಯವಕಲನ ಮಾಡೋದು ಯಾವ ರೀತಿ ಅನ್ನೋದನ್ನು ತಿಳ್ಕೊಳ್ಳೋಣ. 10 ಬಿಡಿಗಳ ವ್ಯವಕಲನ ಅಂದ್ರೆ ಕಳೆಯುವುದು ಅಥವಾ ತೆಗೆ. ವ್ಯವಕಲನ ನೋಡಿ. ಈಗ ಉದಾಹರಣೆ ತಗೊಂಡು ಮೊದಲು ಏನ್ ಮಾಡಪ್ಪ? ಬಿಡಿಗಳ ವ್ಯವಕಲನ ಮಾಡೋದು. ಮೊನ್ನೆ ನಿಮ್ಗೆ ಹೇಳಿದ್ವಿ ಬಿಡಿಗಳ ಸಂಕಲನ ಹೇಳಿದ್ವಿ, ಆಮೇಲೆ 10 ಬಿಡಿಗಳ ಸಂಕಲನ. ಆ ರೀತಿಯಾಗಿ ಇವತ್ತ ಅದೇ ಪ್ರಕಾರವಾಗಿ ಬಿಡಿಗಳ ವ್ಯವಕಲನ ಮಾಡೋಣ. ಈಗ ನಿಮ್ಮ ಮನೆಯಲ್ಲಿ ಏನು ಮಾಡ್ಯಪ್ಪ? ನಿಮ್ಮ ತಂದೆ ನಿಮ್ಗೆ 8 ಚಾಕ್ಲೇಟ್ ತಂದ. ಎಷ್ಟು ತಂದಾರ? 8 ಚಾಕ್ಲೇಟ್. ಹೌದಾ? ಆಮೇಲೆ ನೀವೇನು ಮಾಡ್ತೀರಿ? ನಿಮ್ಮ ತಮ್ಮ ಅಥವಾ ತಂಗಿ ನಿಮ್ಮ ಕಡೆ 8 ಚಾಕ್ಲೇಟ್ ತಂದು ಕೊಟ್ಟಿರ್ತಾರೆ. ಅವ್ನಿಗೆ 2 ಕೊಡು ಅಂತ ಹೇಳ್ತಾರೆ. ಯಾರಪ್ಪ? ನಿಮ್ಮ ತಂದೆ ಏನು ಮಾಡ್ತಾರ? ನಿಮ್ಮ ತಮ್ಮಗ 2 ಕೊಡು ಅಂತ ಹೇಳಿ ಹೇಳ್ತಾರೆ. ಅವಾಗ 8 ಚಾಕ್ಲೇಟ್ ಒಳಗ 2 ಚಾಕ್ಲೇಟ್ ಏನು ಮಾಡ್ತೀರಿ? ನಿಮ್ಮ ತಮ್ಮ ಅಥವಾ ತಂಗಿಗೆ ಏನು ಮಾಡ್ತೀರಿ? ಕೊಡ್ತೀರಿ ಇಲ್ಲ? ಹೌದಾ? ಹಂಚಿ ತಿಂತೀರಿ ಇಲ್ಲ? 8 ಒಳಗ ಏನು ಮಾಡ್ಬೇಕು? ಈಗ 2ನ್ನ ನಾವು ಕಳಿಬೇಕಾಗೈತಿ. 8 ಮತ್ತು 2 ಬಿಡಿಗಳು. ಹೌದಾ? ಒಂದೊಂದು ಸಂಖ್ಯೆ ಅದ. 8 ಮತ್ತು 2 ಇವು ಒಂದೊಂದು ಸಂಖ್ಯೆ ಅದ. ಅದಕ್ಕೆ ನಾನು ಹೇಳ್ತೀವಿ ಇವುಗಳನ್ನ ಬಿಡಿ ಅಂತ ಹೇಳ್ತೀವಿ. ಹೌದಾ? ಈಗ 8ರಲ್ಲಿ ನಾವು ಎಷ್ಟು ತೆಗಿಬೇಕಾಯ್ತಿ? 2. ಹೌದಾ? ನೋಡಿ, 1 2 3 4 5 6 7 8. 8ರಾಗ ನಾವು ಎಷ್ಟು ಬಿಡಿ ತೆಗಿಬೇಕಾಗೈತಿ? 2 ಬಿಡಿ. 2 ಚಾಕ್ಲೇಟ್ ಹೌದು. 1 2 ಎಣಿಸ್ಕೊಂಡು ಏನು ಮಾಡಬೇಕು? ತೆಗೆದ್ಬಿಡ್ಬೇಕು. ಇನ್ನು ಉಳಿದಂತ ಚಾಕ್ಲೇಟ್ ಅನ್ನ ಎಣಿಸ್ರಿ ಇಲ್ಲಿ. 1 2 3 4 5 6. ಎಷ್ಟು ಬಂತಿಲ್ಲ? 6. ಆಯ್ತಾ? ಇವುಗಳನ್ನ ನಾವೇನಂತೀವಿ? ಬಿಡಿಗಳು ಅಂತ ಹೇಳ್ತೀವಿ. ಒಂದೊಂದು ಸಂಖ್ಯೆ ಇತ್ತಂದ್ರೆ ಅವು ಬಿಡಿಗಳು. ಈಗ ಉದಾಹರಣೆಗೆ ಇಲ್ಲಿ 10 ಮತ್ತು ಬಿಡಿಗಳು ಬರ್ತಾವೆ ನೋಡಿ. ನೋಡಿ, ಒಂದು ಉದಾಹರಣೆ ಮತ್ತೊಂದು ಹೇಳ್ತೇನೆ ನೋಡಿ. ಈಗ ಇಲ್ಲಿ 12. 12ರಲ್ಲಿ 7ನ್ನ ಕಳೆ. 12ರೊಳಗ 7ನ್ನ ತೆಗಿಬೇಕು. ಈಗ ನಾವೇನ್ ಮಾಡ್ಬೇಕಾಗೈತಿ? 12 ಗೆರೆಗಳನ್ನು ಹಾಕಬೇಕು. ಎಷ್ಟು ಹಾಕಬೇಕು? 12. ನೋಡಿ, 1 2 3 4 5 6 7 8 9 10 11 12. ಹೌದಾ? ಇಲ್ಲೇ 2 ಸಂಖ್ಯೆ ಅದಾವಪ್ಪ. ಹೌದಾ? ಒಂದನೇದು 10, ಎರಡನೇದು ಬಿಡಿ. ಹೌದಾ? ಈಗ 2ರಾಗ 7 ಕಳೆಯಕ್ಕೆ ಬರಂಗಿಲ್ಲ. ಹೌದಿಲ್ಲ? ನಾವೇನ್ ಮಾಡ್ಬೇಕು? ಈಗ 12ರಾಗ ಏನ್ ಮಾಡ್ಬೇಕು? 7 ಕಳಿಬೇಕು. ನೋಡಿ, 7ಅನ್ನು ಎಣಿಸ್ಕೊತ ಹೋಗೋಣ. 1 2 3 4 5 6 7. 7 ಬಂತಿಲ್ಲಿ, 7 ಬಂತು. ಅಂದ್ರ ಉಳಿದಂತ ಸಂಖ್ಯೆಯನ್ನು ನಾವು ಉಳಿದಂತ ಗೆರೆಗಳನ್ನ ನಾವು ಏನ್ ಮಾಡ್ಬೇಕು? ಎಣಿಸ್ಬೇಕು. ಹೌದಾ? ಗೆರೆ ಹಾಕಿದ್ದನ್ನು ಬಿಟ್ಟ, ಅಡ್ಡ ಗೆರೆ ಹಾಕಿದ್ದು ಬಿಟ್ಟ ಏನ್ ಮಾಡ್ಬೇಕು? ನಾವು ಇಲ್ಲಿ ಉಳಿದಂತ ಗೆರೆಗಳನ್ನ ಏನ್ ಮಾಡ್ಬೇಕು? ಎಣಿಸ್ಬೇಕು. ನೋಡಿ, ಎಣಿಸ್ರಿ. 1 2 3 4 5. ಹೌದಾ? ನೋಡಿ, 12ರಾಗ 7ರ ಎಷ್ಟು ಬಂತು? 5. ಹೌದಾ? ಇಲ್ಲಿ ನೋಡಿ, 10 ಗುಂಪು ಎಷ್ಟದಪ್ಪ? ಇಲ್ಲಿ ಎಷ್ಟಿದಾವ? 5. ಹೌದಾ? ಸರಿ, 1 ಐತಿ. ಏನ್ ನೋಡಿ, 1 2 3 4 5 6 7 8 9 10. ಹೌದಾ? 10ರಲ್ಲಿ ನಾವು ಏನ್ ಮಾಡಿದ್ವಿ? 5ನ್ನು ತಗೊಂಡ್ವಿ. 1 2 3 4 5 6 7 ತಗೊಂಡ್ವಿ. ಎಷ್ಟು ಉಳಿದೈತಿ ಇಲ್ಲಿ? 1 2 3 4 5. ಹೌದಾ? 10 ಗುಂಪಿನಾಗ 10 ಗುಂಪಿನಾಗ ಏನ್ ಮಾಡಿದ್ವಿ ನಾವು? ಈಗ 7ನ್ನ ತಗೋದು. 12ರಾಗ 7 ತಗೋದಿದ್ವಿ. ಹೌದಾ? 12ರಾಗ 7 ತಗೋದ್ರೆ ಎಷ್ಟು ಬಂತು? ಇಲ್ಲಿ 5 ಬಂತು. ಇದೇ ರೀತಿಯಾಗಿ ಮತ್ತೊಂದು ಉದಾಹರಣೆಯನ್ನು ನಾವು ನೋಡೋಣ. ಇಲ್ಲಿ ನೋಡಿ,
17ರಲ್ಲಿ 6 ಕಳೆ. 17ರಲ್ಲಿ 6 ಕಳೆ. ಈಗ ನೋಡಿ ಇದು 10 ಇದು ಬಿಡಿ ನೋಡಿ ಇದು 10 ಇದು ಬಿಡಿ. ಇಲ್ಲಿ ನೋಡಿ ಇಲ್ಲಿ ಬಿಡಿ ಸ್ಥಾನದಾಗ ಸಂಖ್ಯೆ ಎಷ್ಟೈತಿಪ್ಪ 7. ಇಲ್ಲಿ ಸಂಖ್ಯೆ ಎಷ್ಟೈತಿ 6. ಇಲ್ಲಿ ನೋಡಿ 7 ಮತ್ತು 6 ಕೊಟ್ಟಾರ ಹೌದಾ. 7 6 7 ದೊಡ್ಡ ಸಂಖ್ಯೆ ಹೌದಾ. 7 ನಾವು 6 ಕಳಿಬಹುದು. ಯಾಕಂತಂದ್ರೆ ಇದು ದೊಡ್ಡ ಸಂಖ್ಯೆ ಇದು ಸಣ್ಣ ಸಂಖ್ಯೆ. ಯಾವಾಗಲೂ ದೊಡ್ಡ ಸಂಖ್ಯೆ ಸಣ್ಣ ಸಂಖ್ಯೆ ಹೋಗ್ತೈತಿ ಹೌದಾ. ಇಲ್ಲೇ 10 ಸ್ಥಾನ ಒಳಗ ಕೆಳಗೆ ಇಲ್ಲೇ 10 ಒಳಗಿಲ್ಲ ಬಿಡಿ ಎಷ್ಟದಾವ. ಈ ಬಿಡಿ ಸ್ಥಾನವನ್ನು ನಾವು 6 ಬರ್ತೇವೆ. ಇದನ್ನ ಇಲ್ಲಿ ಬರೆಯೋಂಗಿಲ್ಲ. 2 ಸಂಖ್ಯೆ ಕೊಟ್ಟಾಗ ಏನ್ ಮಾಡ್ಬೇಕು ಈ ನಂಬರ್ ಅನ್ನ ಬಿಡಿ ಸಂಖ್ಯೆನ ಬಿಡಿ ಸ್ಥಾನದೊಳಗ ಬರೀಬೇಕು. ಈಗ ನೋಡಿ 17ರಾಗ ಏನ್ ಎಷ್ಟು ತೆಗಿಬೇಕಾಗಿತ್ತು ನಾವು 6 ತೆಗಿಬೇಕಾಗಿತ್ತು ಹೌದಿಲ್ಲ. ನೋಡಿ 1 2 3 4 5 6 7 8 9 10 11 12 13 14 15 16 17. 17ರಾಗ ನಾವ್ ಎಷ್ಟು ತೆಗಿಬೇಕಾಗಿತ್ತಪ್ಪ 6 ತೆಗಿಬೇಕಾಗಿತ್ತು ಹೌದಾ. ಈಗ ನಾವ್ ಎಣಿಸ್ಕೊಳ್ಳೋಣ ನೋಡಿ 1 2 3 4 5 6 6 ಹೋಯ್ತಿಲ್ಲ ನೋಡಿ ಇಲ್ಲಿಗೆ 6 ಹೋಯ್ತು. ನೋಡಿ ಎಷ್ಟು ಉಳಿದ್ವಿ ಎಷ್ಟು ಉಳಿದಾವ 1 2 3 4 5 6 7 8 9 10 11. ನೋಡಿ ಎಷ್ಟು ಬಂತಿಲ್ಲ 11. ಈಗ ಉದಾಹರಣೆ ನೋಡಿ ಇಲ್ಲಿ ನೋಡಿ ಬಿಡಿ ಸ್ಥಾನದ ಸಂಖ್ಯೆ ಏನು ಮಾಡಬೇಕು ಕಷ್ಟಪಡಬೇಕು. 7 ಇಪ್ಪ ಮತ್ತೆ ಇಷ್ಟು ಬಿಡೋಣ ಏನು ಮಾಡೋಣ ಬಿಡಿ ಒಳಗೆ 7 ಬಿಡಿ ಒಳಗಿಂದ 6 ಬಿಡಿ ಕಳೆಯೋದು. ನೋಡಿ ಯಾಕಂದ್ರೆ 7 ದೊಡ್ಡ ಸಂಖ್ಯೆ ಇದೆ 1 2 3 4 5 6 7. 7ರಾಗ ಎಷ್ಟು ತೆಗಿಬೇಕಾಗಿತ್ತು ನಾವು 6 ಬಿಡಿ ತೆಗಿಬೇಕಾಗಿತ್ತು 1 2 3 4 5 6. ನೋಡಿ ಎಷ್ಟು ಉಳಿತು 1 ಉಳಿದೈತಿ. ಇಲ್ಲಿ ನಾವೇನ್ ಮಾಡಬೇಕು ಬಿಡಿ ಸ್ಥಾನದೊಳಗ ಆ 1 ಇಡಬೇಕು. ಈಗ 1 ಐತಿ ಹಾ. ಈಗ ಇಲ್ಲಿ ಏನೂ ಇಲ್ಲ ಅಂದ್ರೆ 0 ಅಂತ ಇಟ್ಕೋಬೇಕು ನಾವು ಹೌದಾ. ನಾವೇನು ಕಳೆದಿಲ್ಲ 1ರಾಗ ಏನು ಕಳೆದ 1ರಾಗ ನಾವೇನು ಕಳೆದಿಲ್ಲ. ಇಲ್ಲಿ 1 ಹತ್ತೈತಿ ಇಲ್ಲೇ ಏನೂ ಇಲ್ಲ ಅಂದ್ರೆ ನಾವು ಸಂಖ್ಯೆಯನ್ನ ಕಳೆದಿಲ್ಲ. ಸಂಖ್ಯೆಯನ್ನ ನಾವು ಕಳೆದಿಲ್ಲ. ಅದೇ ರೀತಿಯಾಗಿ ಈ ಸಂಖ್ಯೆ ಏನ್ ಬರ್ತೈತಿ ಇಲ್ಲಿ ಬರ್ತೈತಿ. ಈ 1 ಇಲ್ಲಿ ಬರ್ತೈತಿ 1 10 ಗುಂಪು ಇಲ್ಲಿ ಬಂತು ಎಷ್ಟಾಯ್ತು 11. ತಿಳಿತಾ. ಈ ರೀತಿಯಾಗಿ ಏನ್ ಮಾಡ್ಬೇಕು ಸಂಖ್ಯೆಗಳನ್ನ ನಾವು ಹಾಕೊಂಡು ಬರಿಬೇಕು. ನೋಡಿ ಈಗ ಮತ್ತೊಂದು ಉದಾಹರಣೆ ತೋರಿಸ್ತೀನಿ ನೋಡಿ. ಈಗ ಬಿಡಿ ಸಂಖ್ಯೆಗಳನ್ನ 10 ಮತ್ತು ಬಿಡಿ ಮಾಡಿ ನೋಡಿ. ಈಗ 2 ಸಂಖ್ಯೆಗಳು ನೋಡಿ 10 ಮತ್ತು ಬಿಡಿಗಳು 2 ಸಂಖ್ಯೆಗಳ ಸಂಕಲನ ವ್ಯವಕಲನ ಮಾಡಿ ನೋಡೋಣ. ಈಗ ನೋಡಿ 26 ಹೌದಾ. ಇಲ್ಲೇ 13 ಹೌದಾ. ಈಗ ನಾವೇನ್ ಮಾಡ್ಬೇಕಾಗಿತ್ತು 26 ಒಳಗ 13 ತೆಗಿಬೇಕಾಗಿತ್ತು. ಇಲ್ಲಿ ಏನ್ ಮಾಡ್ಬೇಕು ನಾವು ಮೊನ್ನೆ ಸಂಕಲನ ಮಾಡ್ಬೇಕಾದ್ರೆ 10 ಬಿಡಿಗಳು ಹಾಕೊಂಡು ಬಿಡಿಗಳನ್ನ ಹಾಕಿ ಬರ್ ತೋರಿಸಿದ್ವಿ ಹೌದಾ. ಇಲ್ಲಿಗ ನಾವೇನ್ ಮಾಡಬೇಕು ಫಸ್ಟಿಗೆ ಆ ಬಿಡಿ ಸ್ಥಾನದಲ್ಲಿರುವಂತ ಸಂಖ್ಯೆಗಳನ್ನ ನಾವು ಕಳೆಯೋದು. ಆಮೇಲೆ 10ರ ಸ್ಥಾನದಲ್ಲಿರುವಂತ ಸಂಖ್ಯೆಗಳನ್ನ ನಾವು ಕಳಿಬೇಕು. ನೋಡಿ 6 ಮತ್ತು 3 6 ಒಳಗ ಎಷ್ಟು ಕಳಿಬೇಕಾಗಿತ್ತು ನಾವು 3 ಕಳಿಬೇಕಾಗಿತ್ತು ಹೌದಾ. ಫಸ್ಟಿಗೆ ಏನ್ ಮಾಡಬೇಕು 6 ಗೆರೆ ಹಾಕೋಬೇಕು 1 2 3 4 5 6. 6 ಒಳಗ ಎಷ್ಟು ತೆಗಿಬೇಕಾಗಿತ್ತು ಇಲ್ಲೇ 3 ಬಿಡಿ ತೆಗಿಬೇಕಾಗಿತ್ತು ಹೌದಾ. 3 ಬಿಡಿ ಹೋಯ್ತು. ಎಷ್ಟು ಉಳಿತಪ್ಪ ಇಲ್ಲಿ 1 2 3. ಈ ಸಂಖ್ಯೆಯನ್ನ ಇಲ್ಲೇ ಏನ್ ಮಾಡ್ಬೇಕು ಬಿಡಿ ಸ್ಥಾನ ಕೆಳಗನ ಇಡಬೇಕು. 6ರಲ್ಲಿ 3 ಹೋಗ್ಯದಾವ ಇಲ್ಲಿ ಎಷ್ಟು ಉಳಿದಾವ 3ಅನ್ನ ನಾವು ಇಲ್ಲಿ ಇಟ್ಟಿವಿ. ಈಗ ಇಲ್ಲಿ 10 ಇದಾವಪ್ಪ ಇಲ್ಲಿ ಮೇಲೆ 2 ಇದಾವ ಹೌದಾ. ಆ 2 10 ಒಳಗ ಎಷ್ಟು 10 ಕಳಿಬೇಕಾಗಿತ್ತು ನಾವು 1 10. ಈಗ ನೋಡಿ 2 ನೋಡಿ ಈ 2 ಸಂಖ್ಯೆಯಲ್ಲಿ ನಾವು ಇಲ್ಲಿ ಹಾಕೋದೇನು ಹಾ 2 10 ಅದಾವ. ಈಗ ಕಳೆಯೋ ಸಂಖ್ಯೆ ಎಷ್ಟೈತಿ ಇಲ್ಲೇ 1 ಅಂದ್ರೆ 1 10 ಹೋಯ್ತು. ಈಗ ಎಷ್ಟು ಉಳಿತು ಈ 1. ಏನ್ ಮಾಡ್ಬೇಕು ಈ ಸಂಖ್ಯೆಯನ್ನ ಇಲ್ಲೇ ಬರೀಬೇಕು 13 ಹೌದಾ. ಇನ್ನ ಮತ್ತೊಂದು ಉದಾಹರಣೆ ತೋರಿಸ್ತೀನಿ ನೋಡಿ. ಇಲ್ಲೇ 24 ಹೌದಾ. ಇಲ್ಲೇ 10 ನೋಡಿ. ಈ 0 ಇದ್ದಾಗ ಏನ್ ಮಾಡ್ಬೇಕು ನೋಡಿ ಇದು 10 ಇದ ಬಿಡಿ. ಈಗ ಇಲ್ಲಿ 4 ಐತಿ ಹೌದಾ. 4 ಇದ್ದಾಗ ಈ 0 ಅಂದ್ರ 4ರಲ್ಲಿ ನಾವು ಏನನ್ನು ಕಳೆಯೋದಿಲ್ಲ. 0 ಅಂದ್ರ ಏನು ಕಳೆಯೋದಿಲ್ಲ ತೆಗೆಯೋದಿಲ್ಲ. ಅಲ್ಲಿ ಸಂಖ್ಯೆನೇ ಇಲ್ಲ. ಅಲ್ಲಿ ಏನಿಲ್ಲಪ್ಪ ಸಂಖ್ಯೆನೇ ಇಲ್ಲ ಅಂದ್ರೆ ಅಲ್ಲಿ ಎಷ್ಟು ಇರ್ತೈತಿ ಸಂಖ್ಯೆ 4 ಅಂದ್ರೆ 4 ಬರಿಬೇಕು. 4 ಐತಿ 4 ಐತಿ ಈ 4 ಬಿಡಿ
1 ಎರಡರಾಗ 10 2 10ರಾಗ 1 10 ತೆಗಿಬೇಕಾಯ್ತು 2 10 2 10 ತೆಗಿಲ್ಲ 2 10 ಐತಿ ಆದ್ರೆ ಎಷ್ಟು ತೆಗಿಬೇಕಾಯ್ತಿ 1 10 ತೆಗಿಬೇಕಾಯ್ತು 1 ಹೋಯ್ತು ಎಷ್ಟು ಉಳಿತು ಇಲ್ಲಿ 1 2 10 ಒಳಗ ಎಷ್ಟು ತೆಗೆದಿವಿ ನಾವು 1 10ನ್ನ ತಗೋದೇವೆ ಅಂದ್ರೆ ಎಷ್ಟು ಉಳಿದಿ ಇಲ್ಲಿ 1 10 ಏನ್ ಮಾಡಬೇಕು 1 ಅಂತ ಬರೀಬೇಕು ಈ ಉತ್ತರ ಎಷ್ಟು ಬಂತು 14 24ರಾಗ 10 ತೆಗೆದ್ರ ಎಷ್ಟು ಬಂತಪ್ಪ 14 ಅಂದ್ರೆ 1 10 4 ಬಿಡಿಗಳು ಇದೇ ರೀತಿಯಾಗಿ ನಾವು ಏನು ಮಾಡಬೇಕು ವ್ಯವಕಲನ ಮಾಡಬೇಕು ಮೊದಲು ಬಿಡಿ ಸ್ಥಾನದ ಸಂಖ್ಯೆಯನ್ನು ಕಳಿಬೇಕು ಆಮೇಲೆ 10ರ ಸ್ಥಾನದ ಸಂಖ್ಯೆಗಳನ್ನ ಕಳಿಬೇಕಾಗಿದೆ ಈಗ ನೋಡಿ ಮತ್ತೊಂದು ಉದಾಹರಣೆ ತೋರಿಸ್ತೀನಿ ನೋಡಿ 47 10 ಇದು ಬಿಡಿ ಹೌದಾ ಇಲ್ಲೇ 25 ಇಲ್ಲಿ ನೋಡಿ ಇಲ್ಲಿ ಬಿಡಿಗಳು ಎಷ್ಟಿದಪ್ಪ ಇಲ್ಲಿ 7 ಎಷ್ಟಿದಪ್ಪ ಇಲ್ಲಿ 7 ಇಲ್ಲಿ ಕೆಳಗೆ ಬಿಡಿ ಎಷ್ಟಿದಪ್ಪ ಇಲ್ಲಿ 5 ಈಗ ಏನ್ ಮಾಡಬೇಕು 7 ಬಿಡಿಗಳನ್ನ ಹಾಕಬೇಕು 1 2 3 4 5 6 7 ಸರಿಯಾದ ಸಂಖ್ಯೆಯನ್ನು ನಾವು ಏನ್ ಮಾಡಬೇಕು ಬರೆಯುವಾಗ ಗಡಬಡಿಸಬೇಡ್ರಿ ಹೌದಾ ಸಂಖ್ಯೆ ಅಂತಿರ್ತೀರಿ ಬಡ 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 ಗೀತ್ಕೋ ಸಂಖ್ಯೆ ಗೆರೆಗಳನ್ನು ಹಾಕೋಕೆ ಹೋದ್ರ ಅಲ್ಲಿ ಎಣಿಕೆ ತಪ್ಪೈತಿ ಅದಕ್ಕೆ ಏನ್ ಮಾಡಬೇಕು ಎಣಿಸುವಾಗ ಸರಿಯಾಗಿ ಓದ್ಕೊಂಡು ನಂಬರ್ ಏನ್ ಮಾಡಬೇಕು ಅಂತ ಗೀತಗಳನ್ನ ಹಾಕಬೇಕು 7 ಐತಿಲ್ಲ 7ರೊಳಗ ಎಷ್ಟು ತೆಗಿಬೇಕಾಯ್ತಿ 5 ತೆಗಿಬೇಕು 7 ಬಿಡಿಯೊಳಗ 5 ಬಿಡಿ ತೆಗಿಬೇಕಾಯ್ತಿ ಆಮೇಲೆ ಏನ್ ಮಾಡಬೇಕು ಎಣಿಸ್ಕೊಂಡು ಹೋಗ್ಬೇಕು 1 2 3 4 5 5 ಬಿಡಿ ಹೋಯ್ತು 7 ಬಿಡಿಯೊಳಗ 5 ಹೋಯ್ತಂದ್ರ ಎಷ್ಟು ಉಳಿತಪ್ಪ ಇಲ್ಲಿ ನೋಡ್ರಿ ಎಷ್ಟು ಉಳಿತು 2 ಏನ್ ಮಾಡಬೇಕು 2 ಅಂತ ಬರಿಬೇಕು ಆಮೇಲೆ ಇಲ್ಲಿ ಎಷ್ಟು ಹಾಕದವಪ್ಪ 10 ಎಷ್ಟು 4 ಅಂದ್ರ 1 2 3 4 10ರಾಗ ನಾವು ಎಷ್ಟು ತೆಗಿಬೇಕಾಗೈತಿ 2 4ರಾಗ 2 ಹೋಯ್ತು ಎಷ್ಟು ಉಳಿತು ಇಲ್ಲೇ 2 ನೋಡಿ 2 ಕೈ ಎಣಿಸ್ಕೊಂಡು ಮಾಡ್ರ ಅಷ್ಟ ಆಮೇಲೆ ಗೆರೆ ಹಾಕೊಂಡು ಮಾಡ್ರ ಅಷ್ಟ ನೋಡಿ 1 2 3 4 4 10ರೊಳಗ 2 10 ಹೋಯ್ತು ಎಷ್ಟು ಉಳಿತು ಇಲ್ಲ 2 ಇದೇ ರೀತಿಯಾಗಿ ನೀವು ಏನ್ ಮಾಡಬೇಕು ಮನೆಯಲ್ಲಿ ಸಂಖ್ಯೆಗಳನ್ನ ಹಾಕೊಂಡು ಬರಿಬೇಕು ನೋಡಿ ಮೇಲಿನ ಸಂಖ್ಯೆ ನೋಡಿ ಸಂಖ್ಯೆಯನ್ನು ಹಾಕೋಬೇಕಾದ್ರೆ ಏನ್ ಮಾಡಬೇಕು ಮೇಲ್ ದೊಡ್ಡ ಸಂಖ್ಯೆ ಹಾಕಬೇಕು ಕೆಳಗೆ ಸಣ್ಣ ಸಂಖ್ಯೆ ಹಾಕಬೇಕು ಅಂದ್ರೆ ಕಾಯಕ ಏನಂತಪ್ಪ ಈಸಿ ಆಗ್ತೈತಿ ಇಲ್ಲಿ ನೋಡಿ ಕೆಲವೊಂದು ಸಂಖ್ಯೆಗಳನ್ನ ಏನ್ ಮಾಡ್ತೀನಿ ನಾನು ನಿಮ್ಗೆ ಮನೆಯಲ್ಲಿ ಬರೆಯಕ್ಕೆ ಕೊಡ್ತೀವಿ ಮನೆ ಕೆಲಸ ಮಾಡಕ್ಕೆ ಕೊಡ್ತೀವಿ ಇನ್ನೇನು ಮಾಡಿ ನಿಮ್ಮ ಮನೆಯೊಳಗ ಬರಿ ಅಭ್ಯಾಸ ಮಾಡಿ ಮನೆಗೆಲ್ಲ ನೋಡಿ ಇವತ್ತಿನ ಅಭ್ಯಾಸ ಏನಪ್ಪ ಇದು 10 ಬಿಡಿಗಳ ವ್ಯವಕಲನ ಆಮೇಲೆ ಒಂದೊಂದು ಅಂಕಿ ಬಂದಿತ್ತಪ್ಪ ಇಲ್ಲಿ ನೋಡಿ ಈಗ 21ರೊಳಗ 11 ತೆಗಿವು ಹೌದಾ 1ರಾಗ 1 ಹೋಯ್ತು ಎರಡು ಸಂಖ್ಯೆ ಸೇಮ್ ಇದ್ದಾಗ ಇಲ್ಲಿ ಒಂದೈತಿ ಇಲ್ಲಿ ಒಂದೈತಿ ಅಂದ್ರ ಎರಡು ಕಳೆದ್ರೆ ಏನಾಗ್ತೈತಿ ಇಲ್ಲಿ 0 ಬರ್ತೈತಿ ಹೌದಾ 2ರಾಗ 1 ಕಳೆದ್ರ 1 ನೋಡಿ 21ರಾಗ 11 ಕಳೆದ್ರೆ ಎಷ್ಟು ಬರ್ತಿಲ್ಲ 10 ಈ ರೀತಿಯಾಗಿ ಏನು ಮಾಡಬೇಕು ಎರಡು ಸಂಖ್ಯೆಗಳು ಸೇಮ್ ಇದ್ದಾಗ ಅಲ್ಲಿ ಏನು ಬರ್ತೈತಿ 0 ಬರ್ತೈತಿ ಯಾಕಂತಂದ್ರ ಪೂರ ಕಳಿತೀವಿ ನಾವು ಹೌದಾ ಅಲ್ಲೇನು ಉಳಿಯೋದಿಲ್ಲ ಅಲ್ಲೇ 0 ಅಂತ ಬರುತ್ತೆ ನೀವೇನ್ ಮಾಡಬೇಕು ಮನೆಯಲ್ಲಿ 10 ಬಿಡಿಗಳ ಸಂಕಲನ ಏನ್ ಮಾಡಬೇಕು ಹಿಂಗ ಬರಿಬೇಕು ನೋಡಿ ಮನೆಗೆ ಅಂತ ಬರ್ತೀವಿ ನೋಡಿ 10 ಬಿಡಿಗಳ ವ್ಯವಕಲನ ಇದೆ ಹೋಮ್ವರ್ಕ್ ನೋಡಿ ನೋಡಿ ಇಲ್ಲಿ 10 ಮತ್ತಿಲ್ಲೇ ಬಿಡಿ ಅಂತ ಹಾಕೋಬೇಕು ಇಲ್ಲೇ ಸಂಖ್ಯೆ ನೋಡಿ ಒಂದೇ ಲೆಕ್ಕ ಹೌದಾ ಈ ರೀತಿಯಾಗಿ ಬಿಡಿಗಳು ಪೈಲ ಕಳಿಬೇಕು ಆಮೇಲೆ 10ಗಳನ್ನ ಕಳಿಬೇಕು ನೋಡಿ ನೆಕ್ಸ್ಟ್ ಈ 10 ಆಮೇಲೆ ಬಿಡಿ 46 31 ನೋಡಿ 10 ಬಿಡಿ 37 14 ಹೌದಾ ನಾಲ್ಕನೇ ನೋಡಿ ಸಾರಿ 10 ಬಿಡಿ 29 16
ಇಲ್ಲಿ ನೋಡಿ ಇದೇ ರೀತಿಯಾಗಿ ಮನೆಯೊಳಗೆ ಈ ಲೆಕ್ಕಗಳನ್ನ ನೀವು ಏನು ಮಾಡಿ ನಾನು ಮಾಡಿ ತೋರಿಸಿನಿ ಹೌದಾ. ಫಸ್ಟ್ ಬಿಡಿ ಸಂಖ್ಯೆ ಮಾಡಬೇಕು, ಆಮೇಲೆ ಹತ್ತರ ಸಂಖ್ಯೆಯಲ್ಲಿ ಇರುವಂಥ ಸಂಖ್ಯೆಗಳನ್ನ ಏನು ಮಾಡಬೇಕು ಕಳೆಯಬೇಕು. ನೋಡ್ರಿ 75 15 ನೋಡಿ. ಇನ್ನೊಂದು ಲೆಕ್ಕ ಮಾಡಾಕ್ತೀನಿ ನೋಡಿ. ಆ ಲೆಕ್ಕ ಹಾಕಿರ್ತೇನೆ, ಏನು ಮಾಡ್ರಿ ಆಮೇಲೆ ಬಿಡಿ ನೋಡಿ. ಈ ರೀತಿಯಾಗಿ ಏನು ಮಾಡಬೇಕು ಮನೆಯಲ್ಲೇ ವ್ಯವಕಲನ ಲೆಕ್ಕಗಳನ್ನ ಮಾಡಿ 10 ಬಿಡಿಗಳ ವ್ಯವಕಲನವನ್ನು ಏನು ಮಾಡಿ ನೀವು ಮಾಡಿ. ಹೌದಾ. ಇವತ್ತಿನ ಅಧ್ಯಾಯವನ್ನು ನಾನು ಇಲ್ಲೇ ಮುಗಿಸ್ತೀನಿ. ಧನ್ಯವಾದ.